ತುಡುಕಬಹುದೇ ದೋಷಿ ಹಾವಿನ ಕೊಡನ ತುಡುಕಬಹುದೇ ನಿನಗಿವು ಕೈದುಗಳೇ ಬರಸಿಡಿಲದಾವಣಿಯಾಗುತ್ತಿವೆ ಕೈಯಿಕ್ಕಲಂಜುವೆನು ಬಿಡಿಸು ಸಾರಥಿಯನ್ನನು ಎನ್ನನು ಬಿಡಿಸು ಸಾರಥಿಯನೆ ಫಡ ನಡುಗದಿರು ಫಲುಗುಣನ ನೆನೆ ಕೈ ದುಡುಕು ಕೈವಶವಹವು ತೆಗೆ ಸಾಕೆಂದನ ಪಾರ್ಥ. ಈಗ ಉತ್ತರನಿಗೆ ಆ ಆಯುಧಗಳನ್ನು ಮುಟ್ಲಿಕ್ಕೆ ಭಯ ಆಗ್ತಾ ಇದೆ. ಅವನು ಹೇಳ್ತಾನೆ, ತುಡುಕಬಹುದೇ ದೋಷಿ ಹಾವಿನ ಕೊಡನ. ದೋಷಿ ಪಾಪ ಮಾಡಿದವನು ಹಾವು ಇರುವಂತಹ ಒಂದು ಕೊಡವನ್ನು ಮುಟ್ಬೋದೇ, ಅಂದರೆ ಅದರ ಒಳಗೆ ಕೈ ಇಕ್ಬೋದೇ ಹೇಳ್ತಾನೆ. ಹಿಂದೆ ಎಲ್ಲ ದಿವ್ಯಗಳು ಅಂತೆಲ್ಲ ಇತ್ತು. ಪಾಪ ಮಾಡಿದವರು, ಕೆಟ್ಟ ಕೆಲಸ ಮಾಡಿದವರೆಲ್ಲ ಇಂಥ ಅನೇಕ ದಿವ್ಯಗಳಿಗೆ ದಿವ್ಯಗಳನ್ನು ಎದುರಿಸಬೇಕಿತ್ತು. ಅದರಲ್ಲಿ ಇದು ಒಂದು, ಯಾವುದು, ಹಾವಿರುವಂಥ ಕೊಡದ ಒಳಗೆ ಕೈ ಹಾಕುವಂಥದ್ದು, ಕೈಯಲ್ಲಿ ಕೆಂಡ ಹಿಡಿಯುವಂಥದ್ದು, ಇನ್ನೂ ಅನೇಕ ದಿವ್ಯಗಳನ್ನು ನಾವು ನೋಡ್ತೇವೆ. ಮೊದಲು ಕೋರ್ಟು ಕಚೇರಿ ಎಲ್ಲ ಇರಲಿಲ್ಲವಾದ್ದರಿಂದ ಕೆಟ್ಟ ಕೆಲಸ ಮಾಡಿದವರನ್ನು ಈ ರೀತಿ ಶಿಕ್ಷಿಸ್ತಾ ಇದ್ದರು. ಅವರು ಎಲ್ಲರ ಎದುರಲ್ಲಿ ದಿವ್ಯವನ್ನು ಹಿಡಿದು ನಾನು ಇಂಥ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಎಲ್ಲರ ಎದುರಲ್ಲಿ ಅವರು ಸಾಧಿಸಬೇಕಿತ್ತು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಪಾಪ ಮಾಡಿದವರು ಹಾವಿನ ಕೊಡದ ಒಳಗೆ ಕೈ ಇಕ್ಕಬಹುದೇ ಅಂತ ಕೇಳ್ತಾನೆ. ಅಂದರೆ ಪಾಪ ಮಾಡಿದವರು ಕೈ ಇಕ್ಕಿದರೆ ಖಂಡಿತವಾಗಿ ಹಾವು ಕಚ್ಚುತ್ತದೆ ಅಂತ ಅರ್ಥ. ಆ ರೀತಿ ಈಗ ಆಗಿದೆ ನನ್ನ ಸ್ಥಿತಿ. ಅಂದರೆ ನನಗೆ ಖಂಡಿತವಾಗಿಯೂ ಇದರಿಂದ, ಈ ಆಯುಧಗಳಿಂದ ಏನೋ ತೊಂದರೆ ಆಗುವ ಹಾಗಿದೆ. ಪಾಪ ಮಾಡಿದವನು ಹಾವಿನ ಕೊಡಕ್ಕೆ ಕೈ ಇಕ್ಕಿದಾಗ ಏನಾಗ್ತದೋ ಅದೇ ರೀತಿ ಈಗ ನಾನು ಈ ಆಯುಧಗಳಿಗೆ ಕೈ ಇಕ್ಕಿದರೆ ನನಗೆ ಏನಾದರೂ ಒಂದು ಕೇಡು ಸಂಭವಿಸ್ತದೆ ಅಂತ ಅವನ ಒಂದು ತರ್ಕ. ಆಗ ಅವನು ಹೇಳ್ತಾನೆ, ಇದು ನಿನಗಿವು ಕೈದುಗಳೇ. ಅರ್ಜುನನಲ್ಲಿ ಕೇಳ್ತಾನೆ, ನಿನಗೆ ಇದು ಆಯುಧಗಳ ಇದು? ಅಯ್ಯೋ ದೇವರೇ, ಇದನ್ನು ಆಯುಧಗಳು ಅಂತ ನೀನು ಹೇಳ್ತಾ ಇದ್ದೀಯಲ್ಲ. ಬರಸಿಡಿಲ ದಾವಣಿಯಾಗುತ್ತಿವೆ. ಇದು ನನ್ನ ಕಣ್ಣಿಗೆ ಬರಸಿಡಿಲ ಒಂದು ದಾವಣಿ ಅಂದರೆ ಸಾಲು, ಸರಣಿ ಅಂತ ಎಲ್ಲ ಹೇಳ್ಬೋದು. ಇದು ಒಂದು ಸಿಡಿಲ ಸಾಲುಗಳಾಗಿ, ಸಿಡಿಲ ಸರಣಿಯಾಗಿ ನನಗೆ ಕಾಣ್ತಾ ಇದೆ ಈ ಆಯುಧಗಳು. ಬರೀ ಆಯುಧಗಳಲ್ಲ ಇದು. ನಿನಗೆ ಹಾಗೆ ಕಾಣ್ತಾ ಇದೆಯೋ ಏನೋ, ಆದರೆ ನನಗೆ ಖಂಡಿತವಾಗಿಯೂ ಇದು ಆಯುಧಗಳಾಗಿ ಕಾಣ್ತಾ ಇಲ್ಲ. ಗುಡುಗು ಸಿಡಿಲು ಹೇಗೆ ಆಕಾಶದಲ್ಲಿ ಜ್ವಲಿಸ್ತಾ ಇವೆ, ಕಿವಿಗೆ ಕರ್ಣ ಕಠೋರವಾಗಿ ನಮಗೆ ಕೇಳಿಸ್ತಾ ಇರ್ತವೋ, ಆ ರೀತಿ ನನಗೆ ಇದು ಒಂದು ರೀತಿ ಅಪಾಯದ ಮುನ್ಸೂಚನೆಯಾಗಿ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಕೈ ಇಕ್ಕಲಂಜುವೆನು. ಕೈ ಇಡಲಿಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ, ನನಗೆ ಭಯ ಆಗ್ತಾ ಇದೆ. ಬಿಡಿಸು ಸಾರಥಿ ಎನ್ನನು. ನನ್ನನ್ನು ಬಿಡಿಸು ಸಾರಥಿ, ಇದೆಲ್ಲ ಬೇಡ ನನಗೆ. ನನ್ನನ್ನು ಬದುಕಿಸು, ಸಾಯಿಸಬೇಡ. ನಾನು ಬದುಕಿದರೆ ಏನಾದರೂ ಒಂದು ಮಾಡಿ ಒಂದು ಜೀವನದಲ್ಲಿ ಒಂದು ನೆಲೆ ಕಂಡುಕೊಳ್ತೇನೆ. ಸತ್ತರೆ ಏನಿದೆ ನನಗೆ, ದಯವಿಟ್ಟು ಹೀಗೆಲ್ಲ ಮಾಡಬೇಡ. ಈ ಆಯುಧಗಳಿಗೆ ಕೈ ಹಾಕಲಿಕ್ಕೆ ಹೇಳಬೇಡ, ನನಗೆ ಭಯ ಆಗ್ತಾ ಇದೆ, ನನ್ನನ್ನು ಬದುಕಿಸು ಅಂತ ಬೇಡಿಕೊಳ್ತಾನೆ. ಬಿಡಿಸು ಸಾರಥಿ ಎನ್ನನು. ದೈನ್ಯ
ಆರ್ತನಾದ ಮಾಡ್ತಾ ಇದ್ದಾನೆ, ದೈನ್ಯದಲ್ಲಿ ಕೇಳ್ತಾ ಇದ್ದಾನೆ, ಏನೇ ಎಂದು ಹೇಳುವಾಗ ಅರ್ಜುನ ಅವನಿಗೊಂದು ಅಭಯವನ್ನು ಕೊಡ್ತಾನೆ. ಆಗ ಹೇಳ್ತಾನೆ, ಫಡ ನಡುಗದಿರು, ಹೆದರಬೇಡ, ನಡುಗಬೇಡ. ಫಲುಗುಣನ ನೆನೆ, ಅರ್ಜುನನ ನೆನೆ. ಫಲುಗುಣ ಅಂದರೆ ಅರ್ಜುನನ ಸ್ಮರಿಸಿಕೊ. ಕೈ ದುಡುಕು ಕೈವಶವಹುವು, ಕೈ ದುಡುಕು ಕೈವಶವಹವು. ಆಗ ನಿನಗೆ ಕೈ ದುಡುಕು ಅಂದರೆ ನೀನು ಅದಕ್ಕೆ ಕೈ ಇಕ್ಬೋದು. ಅರ್ಜುನನನ್ನು ನೀನು ನೆನೆದು ಆ ಆಯುಧಗಳ ಚೀಲಕ್ಕೆ ಕೈ ಇಕ್ಬೋದು. ಆಗ ನಿನಗೆ ಅವೆಲ್ಲವೂ ಕೈವಶವಾಗುತ್ತವೆ. ಕೈವಶ ಅಂದರೆ ನಿನಗೆ ಅವುಗಳು ಶರಣಾಗ್ತವೆ, ಆಯುಧಗಳು. ತೆಗೆ ಸಾಕೆಂದನ ಪಾರ್ಥ, ಅಷ್ಟು ನೀನು ಮಾಡಿದರೆ ಸಾಕು, ನೀನು ಎಲ್ಲ ಆಯುಧಗಳು ನಿನ್ನ ಕೈವಶವಾಗಿ ಬಿಡ್ತವೆ. ನೀನು ಏನೂ ಭಯ ಇಲ್ಲದೆ ಆ ಆಯುಧಗಳನ್ನು ನೀನು ಕೆಳಗೆ ಇಳಿಸ್ಬೋದು ಅಂತ ಒಂದು ಅಭಯವನ್ನು ಕೊಡ್ತಾನೆ. ಆ ಹೆದರಿದಂತಹ ಅಸಹಾಯಕನಾದಂತಹ ಆ ಉತ್ತರನ ಮನಸ್ಸಿಗೆ ಒಂದು ತಂಪಾಗುವ ರೀತಿಯಲ್ಲಿ ಅರ್ಜುನ ಮಾತಾಡ್ತಾನೆ. ಒಲಿದು ಸತ್ವದೊಳೌಕಿಕಾಯವ ಬಲಿದು ತೆಕ್ಕೆಯೊಳೊತ್ತಿ ಬೆವರಿದು ಬಳಲಿ ನೀಡಿದನರ್ಜುನನ ಕರತಳಕ್ಕೆ ಗಾಂಡಿವವ ಬಲುಹಿನಿಂದವಡೊತ್ತಿ ತೆಗೆದು ಉಳಿದ ಬಿಲುಗಳ ನೀಡಿ ಮರನನು ಮಲಗಿ ಢಗೆಯಿಂದ ಅಳ್ಳೆ ಒಯ್ದು ಕುಮಾರ ನಿಂತೆಂದ. ಅರ್ಜುನನ ಸಾಂತ್ವನದ ಮಾತಿಗೆ ಅರ್ಜುನ ಅಂತ ನಾವು ಹೇಳ್ಬೋದಷ್ಟೇ. ಉತ್ತರನಿಗೆ ಅವನು ಅರ್ಜುನ ಅಂತ ಗೊತ್ತಿರುವುದಿಲ್ಲ. ಸಾರಥಿ ಹೇಳಿದ ಸಾಂತ್ವನದ ಮಾತನ್ನು ಕೇಳಿ ಉತ್ತರನು ಸ್ವಲ್ಪ ಧೈರ್ಯ ತಂದುಕೊಂಡು ಉಲಿದು ಅಂದರೆ ಸ್ವಲ್ಪ ಬಾಯಲ್ಲಿ ಶಬ್ದ, ಉಲಿಯೋದಂದರೆ ಮಾತಾಡೋದು ಅಂತ ಅರ್ಥ. ಇಲ್ಲಿ ಉಲಿದು ಅಂದರೆ ಸ್ವಲ್ಪ ಬಾಯಲ್ಲಿ ಶಬ್ದ ಮಾಡ್ತಾ ತನ್ನ ಶಕ್ತಿಯನ್ನೆಲ್ಲ ಒಟ್ಟು ಮಾಡಿ ಸತ್ವದೊಳು ಔಕಿ ಏನು ಮಾಡ್ತಾನೆ, ಆ ಶಸ್ತ್ರಾಸ್ತ್ರವನ್ನು ಕೈಯಲ್ಲಿ ಎತ್ತಿ ತೆಗಿತಾನೆ. ಅಂದರೆ ಸಾರಥಿ ಹೇಳಿದ ಮಾತು ಒಂದು ಸ್ವಲ್ಪ ಅವನಲ್ಲಿ ಪರಿಣಾಮ ಬೀರಿದೆ. ಹಾಗಾಗಿ ಧೈರ್ಯ ಮಾಡಿ ಆ ಆಯುಧಗಳನ್ನು ತೆಗೀಲಿಕ್ಕೆ ಕೈ ಇಕ್ತಾನೆ. ಉಲಿದು ಸತ್ವದೊಳೌಕಿ ಕಾಯವ ಬಲಿದು ತೆಕ್ಕೆಯೊಳೊತ್ತಿ ಬೆವರುತ್ತ ತೆಕ್ಕೆಯಲ್ಲಿ ಎತ್ತುಕೊಂಡು, ತೆಕ್ಕೆ ಅಂದರೆ ಎರಡು ಬಾಹುಗಳಲ್ಲಿ ಆಯುಧಗಳನ್ನು ಅಪ್ಪಿಕೊಂಡು ಬೆವರುತ್ತ ಆಯಾಸದಿಂದ ದಣಿವಿನಿಂದ ಅವನು ಏನು ಮಾಡ್ತಾನೆ, ಆ ಗಾಂಡೀವ ಧನಸ್ಸನ್ನು ತೆಗೆದು ಅರ್ಜುನನಿಗೆ ಕೊಡ್ತಾನೆ. ಬಳಲಿ ನೀಡಿದನು ಅರ್ಜುನನ ಕರತಳಕ್ಕೆ ಕರತಳ ಅಂದರೆ ಅಂಗೈಗೆ ಅವನು ಆ ಗಾಂಡೀವವನ್ನು ತೆಕ್ಕೆಯೊಳು ಒತ್ತಿ ತೆಗೆದು ಕೊಡ್ತಾನೆ. ಅಷ್ಟಾಗುವಾಗಲೇ ಅವನು ಬಳಲಿ ಬೆಂಡಾಗಿ ಹೋಗಿರ್ತಾನೆ, ಬೆವರು ಇಳೀತಾ ಇದೆ. ಆಮೇಲೆ ಪುನಃ ಅವನು ಬಲವನ್ನು ಪ್ರಯೋಗಿಸಿ ಬಲುಹಿನಿಂದ ಅವಡೊತ್ತಿ ಅಂದರೆ ಔಡು ಕಚ್ಚುವುದು ಅಂತ ಹೇಳ್ತೇವಲ್ಲ ನಾವು, ತುಟಿ ಕಚ್ಚಿ. ನಾವೇನಾದರೂ ಕಠಿಣವಾದ ಕೆಲಸವನ್ನು ಮಾಡುವಾಗ ತುಟಿಯನ್ನು ಕಚ್ಚಿ ಹಿಡಿತೇವೆ. ಅದೇ ರೀತಿ ಇವನೀಗ ತುಟಿಯನ್ನು ಕಚ್ಚಿ ಬೇರೆ ಉಳಿದಂತಹ ಉಳಿದ ಬಿಲ್ಲುಗಳ ತೆಗೆದು ಕೊಡ್ತಾ ಇದ್ದಾನೆ, ಉಳಿದಂಥ ಬಿಲ್ಲುಗಳನ್ನೆಲ್ಲ. ಆಮೇಲೆ ಅಷ್ಟಾಗುವಾಗ ಇನ್ನೂ ಅವನಿಗೆ ದಣಿವಾಗ್ತದೆ, ಆಯಾಸ ಆಗ್ತದೆ. ಅವನು ಮರನನು ಮಲಗಿ, ಬಿಲ್ಲುಗಳ ನೀಡಿ ಮರನನು ಮಲಗಿ ಅಂದರೆ ಮರವನ್ನು ಹಿಡಿದುಕೊಂಡು ಅಂತ ಹೇಳ್ಬೋದು.
ಗಟ್ಟಿಯಾಗಿ ಹಿಡ್ಕೊಂಡು ಅವನು ಡಗೆಯಿಂದ ಹಳ್ಳೆ ಹೊಯ್ದು, ಡಗೆ ಅಂದರೆ ಧಗೆ, ಶೆಕೆ ಅಂತ ಹೇಳ್ಬೋದು. ಆ ಬಿಸಿಯಿಂದ ಅತಿಯಾದ ಬಿಸಿಯಿಂದ, ಆಯಾಸದಿಂದ, ದಣಿವಿನಿಂದ ಕೆಲಸ ಮಾಡುವಾಗ ಬೆವರ್ತದೆ, ನಮಗೆ ದೇಹ ಬಿಸಿ ಆಗ್ತದೆ. ಆ ರೀತಿಯಾಗಿದೆ ಇವನಿಗೆ. ಆ ಭಾರದ ಆಯುಧಗಳನ್ನು ಹೊತ್ತು ಅವನು ಏದುಸಿರು ಬಿಡ್ತಾ ಈಗ ಎಲ್ಲ ಆಯುಧಗಳನ್ನು ತೆಗೆದುಕೊಟ್ಟು ಹಳ್ಳೆ ಒಯ್ದು ನಿಟ್ಟುಸಿರು ಬಿಡ್ತಾ, ಏದುಸಿರು ಬಿಡ್ತಾ, ನಿಡಿದಾದ ಉಸಿರು. ನಾವೇನಾದರೂ ಕೆಲಸ ಮಾಡಿ ಆಗುವಾಗ ನಮ್ಮ ಶರೀರ ಹೆಚ್ಚಿನ ಆಮ್ಲಜನಕವನ್ನು ಬೇಡೋದ್ರಿಂದ ನಾವು ದೊಡ್ಡ ದೊಡ್ಡ ಉಸಿರನ್ನು ತಗೊಳ್ತೇವೆ. ಈಗ ಅದೇ ರೀತಿ ಇವನು ಕೂಡ ದೊಡ್ಡ ಉಸಿರನ್ನು ಎಳೆದು ಬಿಡ್ತಾ ಇದ್ದಾನೆ. ಆ ಉಸಿರನ್ನು ತೆಗೆದುಕೊಂಡು ಬಿಡುವ ಸಮಯದಲ್ಲೇ ಅರ್ಜುನನಿಗೆ ಈ ರೀತಿಯಾಗಿ ಹೇಳ್ತಾನೆ.